ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಇವತ್ತು ಮಂಗಳವಾರದ ಎಪಿಸೋಡ್ ಆಗಿರುತ್ತೆ. ಇದು ಮಂಗಳವಾರ ಆ್ಯಂಡ್ 12 ಮೇ ಇರುತ್ತೆ. ಓಕೆ, ಇವತ್ತು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಿನ್ನೆದೇ ಕಂಟಿನ್ಯೂ ಆಗುತ್ತೆ. ಅದೇ ಸ್ಟೇಜ್ ಮೇಲೆ ಇರ್ತಾರೆ ಅವರೆಲ್ಲ, ಪ್ರೇಮ್ ಮತ್ತು ರಾಮು. ಈ ಪ್ರೇಮ ಇದ್ದಾಳಲ್ಲ, ಇವಳು ಬರೀ ಹುಡುಗಿ ಅಲ್ಲ ಅಂತೆಲ್ಲ ಹೇಳ್ದ. ಅವರ ದೊಡ್ಡಮ್ಮ ನಗ್ತಿರ್ತಾಳೆ, ಅವರಪ್ಪನೂ ನಗ್ತಾನೆ, ಅವರಮ್ಮನೂ ನಗ್ತಿರ್ತಾಳೆ. ಇದೇ ಟೈಮ್ ಒಳಗೆ ಶ್ರೀಧರನು ನಗ್ತಾನೆ ಇರ್ತಾನೆ. ಅವ್ರ ದೊಡ್ಡ ಮಕ್ಕಳು ಈ ಪ್ರೇಮ ಇದ್ದಾಳಲ್ಲ, ಈ ರಾಮ್ ನೆರಳು ಬೆಳಕಿದ್ದಾಗ ಮಾತ್ರ ಬರೋ ನೆರಳಲ್ಲ ಇದು, ಕತ್ಲಲ್ಲೂ ನನ್ನ ಜೊತೆ ಇರೋ ಆತ್ಮದ ನೆರಳು ಅಂತೆಲ್ಲ ಹೇಳ್ತಿರ್ತಾನೆ. ಅವ್ರ ದೊಡ್ಡ ಮಗ ಅಂತೂ ಖುಷಿ ಇದೆಲ್ಲ ನೋಡಿ ಕ್ಲಾಪ್ಸ್ ಎಲ್ಲ ಹಾಕ್ತಾ ಇರ್ತಾಳೆ. ಅವರಪ್ಪನೂ ಕ್ಲಾಪ್ಸ್ ಹಾಕ್ತಾ ಇರ್ತಾನೆ. ಈ ರಾಮ್ನ ನೆರಳಾಗಿರ್ತಾಳ, ಬೆಳಕಿದ್ದಾಗ ಮಾತ್ರ ಬರೋ ನೆರಳಲ್ಲ, ಕತ್ಲಲ್ಲೂ ನನ್ನ ಜೊತೆ ಇರಳಲ್ಲ, ಆತ್ಮದ ನೆರಳು ಅಂತೆಲ್ಲ ಹೇಳ್ತಾನೆ. ನನ್ನ ಪ್ರಾಣದ ನೆರಳು ಅಂತೆಲ್ಲ ಹೇಳ್ತಾನೆ. ಚೆನ್ನಾಗಿದೆ ಅವತ್ತಿನ ಎಪಿಸೋಡ್ನು. ಅವರಮ್ಮಗಂತೂ ಸಿಟ್ಟು, ಕೋಪ. ಅವರ ಫ್ರೆಂಡ್ಸ್ ಎಲ್ಲರೂ, ಕೊಲೀಗ್ಸ್ ಎಲ್ಲರೂ ಬಂದಿರ್ತಾರಲ್ಲ, ಅವ್ರೂ ಕತ್ಲಾದಾಗ ಬೆಳಕಾಗಿ ಬಂದವಳು ಅಂತೆಲ್ಲ ಹೇಳ್ತಿರ್ತಾನೆ ರಾಮ್. ನನ್ನ ಉಸಿರಲ್ಲಿ ಬೆರೆತಿರೋಳು ಈ ಪ್ರೇಮ ಅಂತೆಲ್ಲ ಹೇಳ್ತಿರ್ತಾನೆ ರಾಮ್. ಪ್ರೇಮ ಏನು ರೆಸ್ಪಾನ್ಸೇ ಮಾಡಲ್ಲ, ಖುಷಿ ಪಡ್ತಿರ್ತಾಳೆ. ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ಅವರಮ್ಮ, ಅವ್ರ ತಂಗಿ, ಅಂದರೆ ಪಂಚಮಿ ಇದ್ದಾಳಲ್ಲ ಅವ್ರ ತಂಗಿ, ಎಲ್ಲರೂ ಕ್ಲಾಪ್ಸ್ ಹಾಕ್ತಿರ್ತಾರೆ. ಅವರಮ್ಮಗೆ ತುಂಬ ಕೋಪ ಬರ್ತಿರ್ತೈತಿ. ಅವತ್ತು ಮಿನಿಸ್ಟ್ರ್ ಜೀವಕ್ಕೆ ಅಪಾಯ ಬಂದಿದೆ ಆರೋಪ ನನ್ನ ಮೇಲೆ ಬಂದಾಗ ನನ್ನನ್ನು ಯಾರೂ ನಂಬಿಲ್ಲ, ನನ್ನ ಮಾತು ಯಾರೂ ಕೇಳಿಲ್ಲ. ಆದರೆ ಸತ್ಯದ ಬಗ್ಗೆ ಒಂಚೂರು ಗೊತ್ತಿಲ್ಲದೆ ಇದ್ದರೂ ನನ್ನನ್ನು ಕಣ್ಣು ಮುಚ್ಕೊಂಡು ನಂಬಿದ್ದು ಈ ಪ್ರೇಮ ಅಂಥೇಳಿ ಪ್ರೇಮನ ಕಡೆ ಬಟ್ ಮಾಡಿ ತೋರಿಸ್ತಾನೆ. ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ಮಿನಿಸ್ಟ್ರಿಗೆ ಹೇಳ್ತಾಳೆ, ನನ್ನ ಕಾಲಿಗೆ ಬೀಳ್ತೀರಿ, ಹೇಗಾದರೂ ಮಾಡಿ ನಮ್ಮ ಮನೆಯವ್ರ ಲೈಸೆನ್ಸ್ ವಾಪಸ್ ಬರೋಂಗೆ ಮಾಡಿ ಅಂತೆಲ್ಲ ಮಿನಿಸ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾನೆ. ಅವತ್ತು ಕಾರಲ್ಲಿ ನನ್ನ ಕೂಡ ಹಾಕಿ ಸುಡೋಕೆ ನೋಡಿದರು, ಬೆಂಕಿ ತನ್ನ ದೇಹನ ಸುಡುತ್ತೆ ಅಂತ ಲೆಕ್ಕಿಸದೆ ನನ್ನ ಜೀವ ಕಾಪಾಡಿದವಳು ಈ ಪ್ರೇಮ ಅಂತೆಲ್ಲ ಹೇಳ್ತಿರ್ತಾನೆ. ಅದು ಫ್ಲ್ಯಾಶ್ ಬ್ಯಾಕು ತೋರಿಸ್ತಾರೆ. ಕಾರಲ್ಲಿ ಬೆಂಕಿ ಹಚ್ಚಿರ್ತಾರಲ್ಲ, ಆ ಫ್ಲ್ಯಾಶ್ ಬ್ಯಾಕು ತೋರಿಸ್ತಿರ್ತಾರೆ. ಚೆನ್ನಾಗಿದೆ. ಅವ್ರ ದೊಡ್ಡ ಮಗಂತೂ ಖುಷಿ ನೆಲದ ಮೇಲೆ ನಿಂದ್ರಕ್ಕೆ ಆಗ್ತಾ ಇರಲ್ಲ, ಕಲ್ಯಾಣಿ ಕ್ಲಾಪ್ಸ್ ಹಾಕ್ತಾನೆ ಇರ್ತಾರೆ. ಇವಳಿಂದನೇ ನಾನು ಬದುಕಿರೋದು, ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದು ಅಂತೆಲ್ಲ ಹೇಳ್ತಿರ್ತಾನೆ. ನನಗೆ ಪುನರ್ಜನ್ಮ ಕೊಟ್ಟಿರೋದು ಈ ಪ್ರೇಮ ಅಂತೆಲ್ಲ ಹೇಳ್ತಿರ್ತಾನೆ. ಅಷ್ಟೇ ಯಾಕೆ, ನಾನು ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆದಾಗ ಕಮಿಷನರ್ ಮುಂದೆ ನಿಂತು, ಸ್ಟೇಷನ್ ಮುಂದೆ ನಿಂತು ಗಲಾಟೆ ಮಾಡಿ, ಹೋರಾಟ ಮಾಡಿ ನನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದ್ದು ಈ ಪ್ರೇಮನ ಅಂತ ಪ್ರೇಮನ ಕಡೆ ಬಟ್ ಮಾಡಿ ತೋರಿಸ್ತಿರ್ತಾನೆ. ನಾನು ಎಲ್ಲಿಗೂ ಹೋಗಲ್ಲ, ನನ್ನ ರಾಮ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದರೆ ಇಲ್ಲಿದ್ದ 1 ಇಂಚು ಕದಲಲ್ಲ ಅಂತ ಕಮಿಷನರ್ ಆಫೀಸ್ ಮುಂದೆ ಗಲಾಟೆ ಮಾಡಿದ್ದು. ಹೋಗೋದಾದರೆ ನನ್ನ ಗಂಡನ ಇಲ್ಲಿಂದ ಕರ್ಕೊಂಡೇ ಹೋಗೋದು ಅಂತೆಲ್ಲ ಹೇಳಿರ್ತಾಳಲ್ಲ, ಅದು ಫ್ಲ್ಯಾಶ್ ಬ್ಯಾಕು ತೋರಿಸ್ತಾರೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಅವರಮ್ಮಗ ತುಂಬ ಕೋಪ ಬರ್ತಿರ್ತಾವೆ, ರಾಮ್ ಅಂತೆಲ್ಲ ಹೇಳ್ತಾಳೆ. ಆದರೆ ನನ್ನಿಂದ ಇವಳಿಗೆ ಏನು ಕೊಡೋಕ್ಕೂ ಆಗಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಆದರೂ ನನ್ನ ಪ್ರತಿ ಹೆಜ್ಜೆಯಲ್ಲೂ ಶಕ್ತಿಯಾಗಿ ನಿಂತ್ಕೊಂಡಳು ಈ ಪ್ರೇಮ ಅಂತೆಲ್ಲ ಹೇಳ್ತಾನೆ ಇರ್ತಾನೆ. ಪ್ರೇಮಗ ಅಳು ಬರ್ತಿರ್ತಾರೆ, ಅಳ್ತಾ ಇರ್ತಾಳೆ. ಅವರು ಸತ್ಯನಾರಾಯಣಗೂ ಮತ್ತು ಅವ್ರ ಮದರ್ ಇರ್ತಾರಲ್ಲ ಶಾರದಾಗೂ, ನನ್ನ ಹೃದಯ ಕಲ್ಲಾಗದೆ ಹೋಗಿದ್ರೆ ನಾನು ಅವತ್ತೇ ಪ್ರೇಮನ ಜೊತೆ ಚೆನ್ನಾಗಿ ಬದುಕೋಬೋದಾಗಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾನೆ. ಆದರೆ ನಾನು ಈ ಪ್ರೇಮಗೆ ಸೋತೀನಿ, ನಾನು ಸೋಲಿಲ್ಲ, ಇನ್ನೂ ನನ್ನ ಹೆಚ್ಚಾಗಿ ಪ್ರೀತಿಸಿದ್ದು ಪ್ರೇಮ ಅಂತೆಲ್ಲ ಹೇಳ್ತಾನೆ. ಈ ಕಳ್ಳ ಹೃದಯನ ಕರಗಿಸಿದವಳು ಪ್ರೇಮ, ಈ ಪ್ರೇಮನೇ ಅಂತೆಲ್ಲ ಹೇಳ್ತಾನೆ. ಅವರಮ್ಮ ಅಳ್ತಿರ್ತಾಳೆ, ಶಾರದಾ ಅದು ರಾಮ್ ಫ್ಲವರ್ ಬೊಕ್ಕೆ ಕೊಟ್ಟಿದ, ಫ್ಲವರ್ ಬೊಕ್ಕೆ ಇಸ್ಕೊಂತಾನೆ. ಫ್ಲವರ್ ಬೊಕ್ಕೆ ಇಸ್ಕೊಂಡು, ನನ್ನ ಪ್ರೀತಿ ನಿನಗೆ ಗೆದ್ದುಬಿಟ್ಟಿದೆ ಈ ಪ್ರೇಮದಿಂದನೇ ಅಂತೇಳಿ ಪ್ರೀತಿಯಿಂದ ಮಾಡ್ಕೊಂಡು, ಕೋಪದಿಂದ ಹಿಡಿದು ನನಗೆ ಐರನ್ ಮಾಡಿಕೊಡೋ ಬಟ್ಟೆವರೆಗೂ, ಮಮತೆಯಿಂದ ಅಡುಗೆ ಮಾಡೋದ್ರಿಂದ ಹಿಡಿದು
ರಾತ್ರಿ ಪೀಸಿ ಹಾಸ್ಕೊಡೋರು, ಗುಡ್ ನೈಟ್ ಹೇಳೋವರೆಗೂ ನನ್ನ ನೆರಳಾಗಿ ಇರ್ತಾಳ ಅಂತ ಈ ಪ್ರೇಮ ಅಂತೆಲ್ಲ ಹೇಳ್ತಾರೆ. ಪ್ರೇಮ ನಗ್ತಿರ್ತಾಳೆ. ತುಂಬ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನು. ನನಗೇನು ಬೇಕು ಏನು ಬೇಡ ಅನ್ನೋದೆಲ್ಲ ಪ್ರೇಮಗೆ ಎಲ್ಲದು ಮೌನದಿಂದ ನಾನು ಹೇಳಬೇಕಂತ ಏನಿಲ್ಲ, ಎಲ್ಲ ಮೌನದಿಂದ ಎಲ್ಲ ಅರ್ಥ ಮಾಡ್ಕೊತಾನೆ ನನ್ನ ಈ ಪ್ರೇಮ ಅಂತೆಲ್ಲ ಹೇಳ್ತಿರ್ತಾನೆ. ಅವರಮ್ಮಗೆ ಖುಷಿ ಆಗ್ತಿರ್ತೈತಿ, ಪ್ರೇಮಗೂ ಖುಷಿ ಆಗುತ್ತೆ. ಚೆನ್ನಾಗಿದೆ ಅವತ್ತಿನ ಎಪಿಸೋಡು. ಇಲ್ಲಿ ಮಹೇಶ್ವರಿಗೂ ಮತ್ತು ಮಹೇಶ್ವರಿ ಮಗಳಿಗೂ ತುಂಬ ಅಂದರೆ ತುಂಬಾ ಕೋಪ ಬರ್ತಿರ್ತೈತಿ. ಚೆನ್ನಾಗಿದೆ ನೋಡಿ. ಇನ್ನೊಂದು ಸೈಡ್ ಈ ಕಡೆ ಮಹಾದೇವ ಮತ್ತು ಕಾವ್ಯ ಅಂದು ಅವರಲ್ಲಿ ಇರಲ್ಲ. ಅಮ್ಮಿ ತಗೊಮ್ಮಿ ಎಳ್ನೀರು ಕುಡಿ ಅಮ್ಮಿ ಅಂಥೇಳಿ ಎಳ್ನೀರು ಕೊಚ್ಚಿ ಕೊಡ್ತಾನೆ ಆತ. ಆ ಎಳ್ನೀರು ಕುಡಿತಾಳೆ. ಎಳ್ನೀರು ಕುಡಿದಾಗ ಅವನಿಗೊಂಥರ ಸಮಾಧಾನ ಅನಿಸುತ್ತೆ. ಅಪ್ಪ ದೇವ್ರೇ, ಆವಾಗಲೇ ಇವಳು ಎಳ್ನೀರು ಕೊಚ್ಚೋ ರೀತಿ ಕೇಳಿದರೆ ನನ್ನ ಎದೆನೇ ಬಾಯಿಗೆ ಬಂದುಬಿಟ್ಟಿತ್ತು ಅಂತೇಳಿ, ಎಲ್ಲಿ ಇವಳನ್ನ ನನಗೂ ಮಚ್ಚೇಟ್ ಆಗ್ಬಿಡ್ತಾಳೇನೋ ಅಂತ ಅಂದ್ಕೊಂಬಿಟ್ಟೆ. ಅದು ಈಗ ಎಳ್ನೀರು ಕುಡಿತಾಳೆ ಇನ್ಮೇಲಾದರೂ ಸ್ವಲ್ಪ ಕರಗ್ತಾಳಲ್ಲ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮ್ ಒಳಗೆ ಇವನು ಅಂದರೆ ಮಚ್ಚು ತೊಗೊಂಡು ಅದ್ರೊಳಗೆ ಇಡ್ತಾನೆ. ಥ್ಯಾಂಕ್ ಯು ಮಾದೇವ ಅಂತೇಳಿ, ವೆಲ್ಕಮ್ ಒಂದು ನಿಮಿಷ ಇರು ಅಂಥೇಳಿ. ಅಣ್ಣ ನೀನು ಯಾರೋ ಪುಣ್ಯವಂತ, ನನಗಂತ ಎಳ್ನೀರು ಮಡಗಿದ್ದೆ ಅಂತ ಅನಿಸುತ್ತೆ. ನಿನಗೆ ಗೊತ್ತಿಲ್ಲದೆ ನಾನು ಎಳ್ನೀರು ತೊಗೊಂಡ್ಬಿಟ್ಟಿದ್ದೀನಿ, ಈ ಮಹಾದೇವನ ಕ್ಷಮಿಸಿಬಿಡು ಅಂತ. ಈ ದುಡ್ಡು ತಗೋಣ ಅಂತೆಲ್ಲ ಇಲ್ಲೇ ಮಡಗಿರ್ತೀನಿ, ಬೆಳಿಗ್ಗೆ ಬಂದ ತಕ್ಷಣ ಮರಿದೇ ತಗೋ ದುಡ್ಡು, ನಾನು ಇನ್ನೂ ಬರ್ತೀನಿ. ಅಮ್ಮಿ ನಡಿಯಮ್ಮಿ ಹೋಗೋಣ ಅಂದ್ರೆ ಮಹಾದೇವ ಅಲ್ಲಿ ದುಡ್ಡು ಮತ್ತು ಮಚ್ಚಿಡೋದ್ರೊಳಗೆ ಮಹಾದೇವನ ಬೆನ್ನಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಇಲ್ಲಿ ಹುಡುಕ್ತಿರ್ತಾನೆ, ಅಮ್ಮಿ ಕಾವ್ಯ ಅಂತ ಎಲ್ಲೋದ್ಲಪ್ಪ ಇವಳು, ಇವಾಗ ತಾನೇ ಇಲ್ಲೇ ಇದ್ಲಲ್ಲ ಅಂಥೇಳಿ ಅಯ್ಯೋ ಅಂದು ಇವಳನ್ನ ಕಟ್ಟಾಕೋದೆ ಒಂದು ದೊಡ್ಡ ಕೆಲಸ ಆಗಿದೆ ಅಂತ ಅಮ್ಮಿ ಕಾವ್ಯ. ಆವಾಗ ಒಂದು ಟಿ ಏರಿ ನಿಂತಿರ್ತಾಳೆ, ಅಂದರೆ ಟಿಂಪೋ ಏರಿ ನಿಂತುಬಿಟ್ಟಿರ್ತಾಳೆ. ಏ ಮಹಾದೇವ ಅಂತೇಳೆ, ಅಯ್ಯೋ ಏನಮ್ಮಿ ಅಲ್ಲಿ ಹತ್ತಿ ಕುಂತುಬಿಟ್ಟಿದ್ಯಾ, ಅದನ್ನೇ ನಮ್ಮ ಮನೆ ಅಂದ್ಕೊಂಬಿಟ್ಟು ಟೆಂಪೋ ಕಣಮ್ಮಿ ಇಳಿ ಕೆಳಗ ಅಂತೆಲ್ಲ ಹೇಳ್ತಿರ್ತಾನೆ ಮಹಾದೇವ. ಅಲ್ಲಿದ್ದ ಬಿದ್ದರೆ ಮೈಕೈಯಲ್ಲಿ ಮೂಳೆ ಎಲ್ಲ ಮುರಿದು, ಇಲ್ಲ ಮಹಾದೇವ ನಾನು ಇಳಿಯೋದಿಲ್ಲ ಅಂತೆಲ್ಲ ಹೇಳ್ತಾಳೆ. ನೋಡು ಚಂದ ಮಾಮ ಎಷ್ಟು ಹತ್ತಿರದಲ್ಲಿದ್ದಾನೆ ನೋಡಿ, ನಾನು ಇಲ್ಲೇ ಮಲ್ಕೊತೀನಿ ಮಹಾದೇವ ಅಂತೇಳಿ, ನೀನು ಹೋಗು ಅಂತೇಳಿ. ಅಯ್ಯ ನಿನ್ನ ಅಂತ, ಏ ಕಾಡು ರಾಕ್ಷಸಿ ಅಲ್ಲಿದ್ದ ಬಿದ್ದರೆ ಒಂದು ಮೂಳೆನೂ ಉಳಿಯೋದಿಲ್ಲ, ಇಳಿಯವ್ವ ನನ್ನ ತಾಯಿ, ಇಳಿ ನನ್ನವ್ವ, ನಿನ್ನ ದಮ್ಮಯ್ಯ ಅಂತೀನಿ ಅಂತೆಲ್ಲ. ಬರೋಕ್ಕಿಲ್ಲ ಅಂತೇಳಿ ಎಲ್ಲ ಇವಳ ನನ್ನೇ ಆಡ್ಕೊಂಡೆ, ನನ್ನ ಭಾಷೆಯಲ್ಲೇ ನನಗೆ ಮಾತಾಡಿದೆ, ನಿನಗೆ ಐದು ತಡಿ ಅಂತೇಳಿ, ನಿನಗೆ ಈ ಥರ ಹೇಳಿದರೆ ಆಗಂಗಿಲ್ಲ, ಏನು ಮಾಡೋದಪ್ಪ ಅಂತೇಳಿ ಮಾದೇವ ಯಾವಾಗೂ ಹಾಕಿದಂಗೆ ಬಿಸ್ಕೆಟ್ ಹಾಕಬೇಕು. ಕಾವ್ಯ ಏ ತೂಗಾಡ ಕಾವ್ಯ ಅಂದರೆ ಅವಳು ತೂಗ್ತಿರ್ತಾಳ. ಹಾಗಾಗಿ ನೀನು ಒಂದು ನಿಮಿಷ ನಮ್ಮ ಮಾತು ಕೇಳಿ, ನೀನು ಕೆಳಗೆ ಇಳಿದೀಯ ಅಂದರೆ ಇವಾಗ ನಾಳೆ ನೀನು ಹೇಳಿದ್ದನ್ನು ನಾನು ಕೊಡಿಸ್ತೀನಿ ಅಂತೇಳಿ, ಬೇಕಂದರೆ ಕರ್ಕೊಂಡೋಗಿ ಬೇಕಂದರೆ ಈ ಮಸಾಲೆ ದೋಸೆ ಫ್ಲೇವರ್ದು ಐಸ್ ಕ್ರೀಮ್ ಬರುತ್ತಲ್ಲ ಅದು ಕೊಡಿಸ್ತೀನಿ ಅಂತೆಲ್ಲ ಹೇಳ್ತಾನೆ. ಏನಂತೀಯ ಅಂತ, ಬರೋಕ್ಕಿಲ್ಲ ಅದು ಬೇಡವಾ ಅಂತ. ಸರಿ ಕಣಮ್ಮಿ ನಿನಗೇನು ಬೇಕು ಕೇಳಮ್ಮಿ ಅದೇ ಕೊಡಿಸ್ತೀನಿ. ಹೌದಾ, ನಾನೇನು ಹೇಳಿದ್ರು ನಿಜವಾಗ್ಲೂ ನಾನೇನೇ ಕೇಳಿದ್ರು ಮಾಡ್ತೀಯ ಮಾದೇವ ಅಂತ ಸ್ವಲ್ಪ ಆಲೋಚನೆ ಮಾಡಿ ಬಾಯಿ ಹತ್ರ ಬೆಳೆಯಿಟ್ಟು ಸ್ವಲ್ಪ ಬಸ್ಕಿ ಹೊಡಿ ಅಂತೆಲ್ಲ ಹೇಳ್ತಾರೆ. ನನಗೋಸ್ಕರ 20 ಬಸ್ಕಿ ಹೊಡಿ ಮಾದೇವ ಅಂತೇಳಿ, 20 ಬಸ್ಕಿನ 20 ಅಂಥೇಳಿ ಹೇಳ್ತಾನೆ. ಆಯ್ತು ಕಣಮ್ಮಿ ನೀನು ಕೆಳಗೆ ಇಳಿತಿ ಅಂದರೆ ಬಸ್ಕಿ ಹೊಡಿತೀನಿ ಅಂಥೇಳಿ ಮಾದೇವ ಹೇಳ್ತಾನೆ. ಸರಿಯಾಗಿ ಲೆಕ್ಕ ಹಾಕು ಅಂಥೇಳಿ ಹೇಳ್ತಾನೆ. 1 2 3 ಇನ್ನೂ ಕರೆಕ್ಟಾಗಿ ಪ್ರಾಪರಾಗಿ ಕೊಡ್ತಾ ಇರಲ್ಲ ಅಂತ 4 ಹಂಗೆ ಕೌಂಟ್ ಮಾಡ್ತಾನೆ. ನನ್ನ ಈ ಬಸ್ಕಿ ಹೊಡೆ ಟಾಸ್ಕೊಳಗೆ ನನ್ನ ಪ್ರಾಣ ಹೋಗ್ತೈತಲ್ಲ ಮಾಮಿ, ಲೆಕ್ಕ ಆಗ್ತಿದೆಯಾ ಕರೆಕ್ಟ್ ಅಂತ ಹಾಕು. ಅಯ್ಯೋ 4 ಅಂತ, ನಿನ್ನ ಮನಕಾಯೋಗ 4 ಅಲ್ಲ 15 16 17 18 ನೆಕ್ಸ್ಟ್ ಹಾಗೆ 19 20 ಎಲ್ಲ ಹೇಳ್ತಾನೆ. 20 ಎಲ್ಲ ಹೇಳಿ ಕ್ಲಾಪ್ಸ್ ಹಾಕಿ ಯಪ್ಪ ದೇವ್ರೇ ಅಂತ, ಅಮ್ಮಿ ಕಾವ್ಯ 20 ಬಸ್ಕಿ ಹೊಡೆದಿದ್ದೀನಿ ಕೆಳಗಿಳಿ ಅಮ್ಮಿ ಅಂತೇಳಿ. ಆ ಗಾಡಿ ಡ್ರೈವರ್ ಏನನ್ನ ಬಂದಂದರೆ ಅವ್ನು ಬಂದು ನಿನ್ನ ಗಾಡಿ ಮೇಲೆ ಹತ್ತಿರೋದು ನೋಡಿದಂದರೆ ನಿನ್ನ ಗಾಡಿ ಮೇಲೆ ಇರೋದಲ್ಲ ಗಾಡಿನ ನನ್ನ ಮೇಲೆ ಹತ್ತಿಸ್ಕೊಂಡು ಹೊಂಟೋಗ್ತಾನ ಅಂತೆಲ್ಲ ಹೇಳ್ತಾ. ಹೌದಾ, ಆವಾಗ ಕೆಳಗಿಳಿ ಅಂತೇಳಿ ಹೇಳಿದರೆ ಅವಳು ಇನ್ನೂ ಇಳಿಯಲ್ಲ, ಇನ್ನೂ ಹಠ ಮಾಡ್ತಿರ್ತಾಳೆ. ಇನ್ನೂ ಹಠ ಮಾಡ್ತಿದ್ರೆ
ನಾನು ಇಲ್ಲೇ ಇರ್ತೀನಿ, ನೀನು ಹೋಗು ಅಂತೇಳಿ ಹೇಳ್ತಾಳ. ಅಯ್ಯೋ ಅಯ್ಯೋ ಚಂದಮ್ಮ ಬಂದು ನಿನ್ನ ಬ್ಯಾಗ್ ಚಕ್ಲಿ ಇಡ್ತಾನ, ನಿನಗೆ ಸರ್ವತ್ನಲ್ಲಿ ಟೆಂಪೋ ಅಂತಲ್ಲಿ ನಿಂತಿರೋದು ನೋಡ್ಬೇಡಿ ದೆವ್ವ ಅಂದ್ಕೊಂಡು ನನ್ನನ್ನು ಕಲ್ಲು ಹೊಡಿತಾರೆ ಇಳಿಯಮ್ಮಿ ಅಂತೇಳಿ. ಹ್ಞೂ ಆಲೋಚನೆ ಮಾಡ್ದೆ, ಸರಿ ಹಾಗಾದರೆ ಬರ್ತೀನಿ ಅಂತೆಲ್ಲ ಹೇಳಿ. ಆದರೆ ನನಗೆ ಇಲ್ಲೇ ಇರೋ ಯಾವುದಾದ್ರೂ ಹತ್ತಿರ ಇರೋ ಇಲ್ಲಿ ಯಾವುದಾದ್ರೂ ಹತ್ತಿರ ಇರೋ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾನೆ. ಹಿಲ್ ಸ್ಟೇಷನ್ ಅಂತ ಹೇಳ್ತಾವನು. ಅವನು ಏನಮ್ಮಿ ಪೊಲೀಸ್ ಸ್ಟೇಷನ್ಗೆ ಇವತ್ತಲ್ಲಿ ಅಲ್ಲಿಗೆ ಯಾಕಮ್ಮಿ ಅಂತ ಹೇಳಿದೆ. ಮಾದೇವ, ನಾನು ಹೇಳಿದ್ದು ಹಿಲ್ ಸ್ಟೇಷನ್ ಅಂತೇಳಿ ಹೇಳ್ತಾ. ಅಂದರೆ ಬೆಟ್ಟ ಇರುತ್ತಲ್ಲ ಅಲ್ಲಿ. ಅಯ್ಯೋ ಹಂಗಂದ್ರೆ ಹತ್ತಿರದಲ್ಲಿ ಬೆಟ್ಟಕ್ಕೆ ಕರ್ಕೊಂಡೋಗು ಅಂತ ಪ್ರಾಮಿಸ್ ಮಾಡು ಅಂತೇಳಿ ನಾನು ಅವಾಗ ಬರ್ತೇನೆ ಅಂದರೆ, ಹೌದಾ, ಅಯ್ಯೋ ಮಾವ ಇವಳ್ದೊಳ್ಳೆ ಕಾಟ ಆಯ್ತಲ್ಲ, ಇಷ್ಟೊತ್ತಿನಲ್ಲಿ ಯಾವ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದಪ್ಪ ದೇವ್ರೆ, ಅಯ್ಯೋ ಮಾವ, ಅಮ್ಮಿ ಕಾವ್ಯ, ಸರಿ ಕರ್ಕೊಂಡು ಹೋಗ್ತೀನಿ ಇಳಿ ಕೆಳಗ ಅಂತೆಲ್ಲ ಹೇಳ್ತಾನೆ. ಮತ್ತು ನಾನು ಕೆಳಗೆ ಇಳಿದ್ಮೇಲೆ ಮೋಸ ಮಾಡಲ್ಲ ತಾನೇ ಅಂತೆಲ್ಲ ಹೇಳಿದೆ. ಇಲ್ಲ ಇರಮ್ಮಿ ಕೆಳಗೆ ಇಳಿಯಮ್ಮಿ ಅಂತ ಇಳಿಸ್ತಾನೆ. ಹಾಗೆ ಮೆಲ್ಲಗ ಒಂದೊಂದೇ ಸ್ಟೆಪ್ ಎಲ್ಲ ನಿಧಾನಾಗಿ ಇಳಿಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತೀಯ ಅಂತೆಲ್ಲ ಹೇಳಿ ಕೈ ಹಿಡ್ಕೊಂಡು ಇಳಿಸ್ತಾನೆ. ಲಾಸ್ಟ್ 2 ಸ್ಟೆಪ್ಸ್ ಇದ್ದಾಗ ಬೀಳ್ತಾಳೆ. ಇವನು ಕ್ಯಾಚ್ ಇಟ್ಕೊತಾನೆ. ಅಯ್ಯೋ ಒಳ್ಳೆ ಸರ್ಕಸ್, ಇನ್ನೊಂದು ಕೆಳಗೆ ಮೆಟ್ಲು ಸಿಕ್ಕಿತಾ, ಈ ಕಾಲಿಡಮ್ಮಿ ಅಂತೆಲ್ಲ ಪ್ರತಿಯೊಂದನ್ನು ಸ್ಟೆಪ್ ಬೈ ಹೇಳ್ಕೊಡ್ತಾನೆ. ಬಾ ಹುಷಾರು ಅಂತೆಲ್ಲ ಹೇಳ್ಕೊಡೋದು. ಹೇಳಿದೆಯಾ ಬಾ ಅಂತೆಲ್ಲ ಹೇಳ್ತಾನೆ. ಕ್ಯಾಚ್ ಹಿಡ್ಕೊಂಡ್ಬಿಡ್ತಾನೆ. ಬೀಳ್ತಿರ್ತಾಳಂತ ಅವ್ನು ಕ್ಯಾಚ್ ಹಿಡ್ಕೊಂಡು ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನು. ನನ್ನ ಕೆಳಗಿಳಿಸು. ಮಾದೇವ, ನನ್ನ ಮುಖದ ಕೋತಿ ಕುಣಿತಾ ಇದ್ದೇನಾ, ಇಳಿಸು ಸಾಕು. ಇಲ್ಲ ಕಣಮ್ಮಿ, ನಿನ್ನ ಕಣ್ಣಲ್ಲಿ ಸಂದಮಾಮ ಕಾಣ್ತಾ ಪಸಂದಾಗಿದೆ, ಅದಕ್ಕೆ ನೋಡ್ತಾ ಇದ್ದೆ ಅಂತೆಲ್ಲ ಹೇಳ್ತಾನೆ. ಸರಿ, ನಾನು ಕೆಳಗಡೆ ಹೇಳ್ದೆ ತಾನೆ ನನಗೆ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾನೆ. ಹಿಲ್ಸ್ ಅಂತ, ಅಯ್ಯೋ ಮಾವ, ನಿನ್ನೆಣ್ಣೆ ಇಟ್ಟಿನ ಸೋಕಿಗೋಸ್ಕರ ನಿನ್ನ ಮಗಳನ್ನ ಈ ಸರ್ವತ್ತಲ್ಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಂಗೆ ಮಾಡಿಯಲ್ಲ ನೀನು. ಅಯ್ಯೋ ಆಯಿತು ನಡಿ ಅಮ್ಮಿ, ನಿನ್ನ ಆಟದಲ್ಲಿ ನಾನು ಗೆಲ್ಲಕ್ಕಾಗುತ್ತಾ, ಸಾಧ್ಯನೇ ಇಲ್ಲ ಅಂಥೇಳಿ ಕರ್ಕೊಂಡು ಹೋಗ್ತಿರ್ದ. ಅಲ್ಲಿ ಈ ಕಡೆಯಿಂದ ಮತ್ತೆ ಇನ್ನೊಂದು ಸೀನ್ ಒಳಗೆ ರಾಮ್ ಮತ್ತು ಪ್ರೇಮದೇ ತೋರಿಸ್ತಾ. ಅಮ್ಮ ಇದೇನಮ್ಮ, ನಾವಿಬ್ಬರು ಕಾಣ್ತಾ ಇದ್ದೀವಾ ಅಂದೆ. ಇವರು ಅಂತ ಕೇಳ್ತಾರೆ. ನೀನು ಹೇಳಿರೋದೇ ಒಂದು, ಇಲ್ಲಿ ಆಗ್ತಾ ಇರೋದು ಅಣ್ಣ ಅವಳ ಕೈ ಹಿಡ್ಕೊಂಡು ಲವ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ದಾನೆ ಅಂತ. ಏನು ಮಾಡಲಿ ನಾನು ಅಂತೆಲ್ಲ ಅವರಮ್ಮಗೂ ಕೋಪ ಬರ್ತಾನೆ ಇದೆ. ಈ ಪ್ರೇಮ ನನ್ನ ಮಗನ ಇಷ್ಟು ಮಟ್ಟಕ್ಕೆ ಬುಟ್ಟಕ್ಕೆ ಹಾಕೊತಾಳಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಅಂತೆಲ್ಲ ಅವ್ರ ಮನಸ್ಸಿನಲ್ಲಿ ಕನಸಲ್ಲೂ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇದೆಯಲ್ಲದು ಅಂತೆಲ್ಲ ಹೇಳ್ತಿರ್ತಾಳೆ. ಚೆನ್ನಾಗಿದೆ. ಇಲ್ಲಿ ರಾಮ್ನು ಆಳ್ತಿರ್ತಾನೆ. ಇವಳು ಪ್ರತಿ ಹೆಸರಲ್ಲೂ ಈ ರಾಮ್ ಹೆಸರಿರುತ್ತೆ ಅಂತೆಲ್ಲ ರಾಮ್ ಹೇಳ್ತಿರ್ತಾನೆ. ಆದರೆ ಈ ಮೂರ್ಖನಿಗೆ ಅದು ಅರ್ಥನೇ ಆಗಿಲ್ಲ ಅಂತೆಲ್ಲ ಹೇಳ್ತಾನೆ. ನೀನು ಹೇಗೆ ಅಂದ್ಕೊಂಡೆ ನಾನು ನಿನ್ನ ಪ್ರೀತಿ ಮಾಡಲ್ಲ ಅಂತ ಕೇಳ್ತಾನೆ ರಾಮ್. ನನಗೋಸ್ಕರ ನಿನ್ನ ಜೀವನ ಮಾರ್ತಿರೋಳು ನೀನು, ನನಗೋಸ್ಕರ ನಿನ್ನ ಜೀವನನೇ ಮುಡುಪಾಗಿಟ್ಟಿರೋಳು ನೀನು ಅಂತೆಲ್ಲ ರಾಮ್ ಹೇಳ್ತಿರ್ತಾನೆ. ಚೆನ್ನಾಗಿದೆ. ಇವತ್ತು ರಾಮ್ನೂ ಆಳ್ತಿರ್ತಾನೆ, ಅವ್ರ ದೊಡ್ಡಮ್ಮನೂ ಆಳ್ತಾಳ, ಕಲ್ಯಾಣಿನೂ. ಇಲ್ಲಿ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಒಂದು ಎಪಿಸೋಡು. ನನಗೆ ಚೆನ್ನಾಗಿ ಗೊತ್ತು ಇವಳು ಪ್ರಪಂಚನೇ ನಾನು ಅಂತ, ಈ ರಾಮ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಆದರೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಈ ಪ್ರೇಮ ಥರ ಜಗತ್ತಿನಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಪ್ರೇಮನ ಕೆನ್ನೆ ಹಿಡ್ಕೊಂಡು ಹೇಳ್ತಿರ್ತಾನೆ ಪ್ರೀತಿಯಿಂದ. ಚೆನ್ನಾಗಿದೆ. ಅವ್ರ ದೊಡ್ಡಮ್ಮ ಅಂತೂ ಅಳದೆ ಅವರಮ್ಮನೂ ಶಾರದಾನೂ ಅಳ್ತಿರ್ತಾಳೆ. ಈಗಲೇ ಮಹೇಶ್ವರಿಗಂತೂ ಕೋಪನೇ. ನಾನು ಜೀವಂತವಾಗಿರೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯವಂತ ಅಂತೆಲ್ಲ, ನಾನು ಅದೃಷ್ಟವಂತ ಅಂತ ಹೇಳ್ತಿರ್ತಾನೆ ಅಂತ. ಚೆನ್ನಾಗಿದೆ. ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕ್ತಾರೆ. ಸತ್ಯನಾರಾಯಣ ನಗು ಚೆನ್ನಾಗಿ ಆಳ್ತಿರ್ತಾರೆ, ನಗ್ತಾನೆ. ಇನ್ನು ಮುಂದೆ ನಾನು ನಿನ್ನ ಪ್ರೀತಿಸೋದು ಯಾರಿಂದನೂ ತಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಳೆ ಅವರಮ್ಮ. ನೀನು ನನ್ನೊಳೆ ಪ್ರೇಮ ಅಂತೆಲ್ಲ ಹೇಳ್ತಾನೆ. ನೀನು ನನ್ನೊಳೆ ಪ್ರೇಮ, ನನ್ನೊಳೆ ನೀನು ಅಂತೆಲ್ಲ ಅವಳ ಕೆನ್ನೆ ಹಿಡ್ಕೊಂಡೆ ಹೇಳ್ತಿರ್ತಾನೆ.
ತಪ್ಕೊತಾನ ಆಕಿನ. ಚೆನ್ನಾಗಿದೆ. ಅವರಮ್ಮ ಅವ್ರ ತಂಗಿ ಈ ಕ್ಷಣದಿಂದ ನೀನು ಬರೀ ರಾಮ್ ಹೆಂಡ್ತಿ ಅಲ್ಲ, ರಾಮ್ ಸರ್ವಸ್ವ ನೀನು ಅಂತೆಲ್ಲ ಹೇಳಿದಾಗಂತೂ ಎಲ್ಲ ಅವ್ರ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲರಿಗೂ ಅವ್ರ ತಂಗಿ ಇರ್ತಾಳಲ್ಲ ಪಂಚಮಿ ಸಾಮ್ ಸರ್ವಸ್ವ ನೀನು ಅಂತೆಲ್ಲ ಎರಡೆರಡು ಸಲ ಹೇಳಿದಾಗ ಖುಷಿ ಅವ್ರ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಕ್ಲಾಪ್ಸ್ ಹಾಕ್ತಾನೆ ಇರ್ತಾರೆ. ರಾಮ್ ಕೈ ಈ ಥರ ಮಾಡ್ತಾನೆ. ಆವಾಗ ಇವಳು ಹೋಗಿ ಹಗ್ ಮಾಡ್ಕೊತಲ್ಲ ರಾಮ್ನ, ಈ ಸರ್ವಸ್ವ ನೀನು. ವಾಣಿದು ಕೊನೆಗೂ ಪ್ರೀತಿನೇ ಗೆಲ್ತು ಅಂತೇಳಿ ಪ್ರೇಮಕ್ಕ ರಾಮಣ್ಣ ಕೊನೆಗೂ ಒಂದಾದ್ರು ಅಂತ ಸಾಂಗ್ ಬರುತ್ತೆ ಎಲ್ಲಂದು. ಚೆನ್ನಾಗಿದೆ ಸಾಂಗ್, ಚೆನ್ನಾಗಿ ಹಾಕಿದ್ದಾನೆ, ಮ್ಯೂಸಿಕ್ ಹಾಕಿದ್ದಾನೆ. ಅವ್ರ ಅಪ್ಪಾಜಿ ಅಂತೂ ಖುಷಿ ಶ್ರೀಧರ್ ಅವರು ನೋಡೋಕ್ಕಂಗೆ ಖುಷಿ ಪಡ್ತಿರ್ತಾರೆ. ಎಲ್ಲರೂ ಮತ್ತೆ ಫುಲ್ ಕ್ಲಾಪ್ಸ್ ಹಾಕ್ತಾರೆ ಅವ್ರಿಗೆ ಪ್ರತಿಯೊಂದು. ಅವ್ರ ಪಂಚಮಿನೂ ಕ್ಲಾಪ್ಸ್ ಹಾಕ್ತಾರೆ, ಶ್ರೀಧರ್ ಕ್ಲಾಪ್ಸ್ ಹಾಕ್ತಿರ್ತಾನೆ, ಅವ್ರ ಕೊಲೀಗ್ಸ್ ಎಲ್ಲನೂ ಕ್ಲಾಪ್ಸ್ ಹಾಕ್ತಾರೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಬಂದು ಚೆನ್ನಾಗಿದೆ ನೋಡೋಕೆ. ಕರೆಯಲು ನಿನ್ನ ಏನೋ ಒಂದು ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ ಮತ್ತು ಅಗ್ನಿ ಸಾಕ್ಷಿ ನಿನ್ನ ಕಡೆಗೆ ಅಂತ ಏನೋ ಅವರಮ್ಮ ಅವ್ರ ಶಾರದಾ ಇದು ಸಾರ್ಥಕ ಆಯ್ತು ರೀ, ನಮ್ಮ ಬದುಕು ನಮ್ಮ ಮಕ್ಕಳಿಬ್ಬರು ಸುಖವಾಗಿರ್ತಾರ ಅಂತೆಲ್ಲ ಹೇಳ್ತಾರೆ. ಅವಾಗ ಸತ್ಯನಾರಾಯಣ ಹ್ಞೂ ಅಂತೇಳಿ ನಗ್ತಿರ್ತಾರೆ. ಚೆನ್ನಾಗಿದೆ ಇದು, ಚೆನ್ನಾಗಿ. ಮಗನೇ ರಾಮ್, ನಿನ್ನನ್ನು ನನ್ನ ಮಗನಾಗಿ ಪಡೆದಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಕಣೋ ಅಂತೆಲ್ಲ ಹೇಳ್ತೀನಿ. ಅವರಪ್ಪ ಹೇಳ್ತಾರೆ. ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆ ಇನ್ನೊಂದು ಸೀನ್ ಒಳಗೆ ಇವ್ರು ಇರ್ತಾರಲ್ಲ, ಕಾವ್ಯ ಮತ್ತು ಮಹಾದೇವ, ಅವರು ಬೆಟ್ಟಕ್ಕೆ ಹೋಗ್ಬೇಕಲ್ಲ ಅಂತಂದು ಒಂದು ಆಟೋ ಬಂತು ತಡಿ ಆಟೋ ನಿಲ್ಸಯ್ಯ ಸ್ವಲ್ಪ ಆಟೋ ಅಂತ. ಎದಕ್ಕೆ ಅಂತಂದರೆ ಸ್ವಲ್ಪ ನನ್ನ ಹೆಂಡತಿ ಬೆಟ್ಟದ ಕಡೆ ಹೋಗಬೇಕು, ತಿರ್ಸಯ್ಯ ಆಟೋನ ಅಂತ ಹೇಳ್ದ. ಏನು ಸಮಾಚಾರ ಅಂತ ಅವ್ನು ಬೇರೆ ಅರ್ಥದಲ್ಲಿ ಹೇಳ್ತಾನೆ, ಏಯ್ ನನ್ನ ಹೆಂಡ್ರು ಕಣ ಯಾವ ಅಂತೆಲ್ಲ ಹೇಳ್ತಾ. ಆವಾಗ ಸರಿ ನಡುರಾತ್ರಿ ಬೆಟ್ಟದ ಕಡೆಗ ಏನಣ್ಣ ಸಮಾಚಾರ ಅಂತ. ಅಯ್ಯ ನಿನ್ನ ಮನೆ ಕಾಯೋಗ ಅವಳು ನನ್ನ ಹೆಂಡ್ತಿ ಕಣಯ್ಯ ಅಂತೆಲ್ಲ ಹೇಳ್ತಾನೆ. ಇರ್ಬೋದಣ್ಣ, ಇಷ್ಟೊತ್ತಿನಲ್ಲಿ ಬೆಟ್ಟದ ತನಗೆ ತಲೆ ಕೆಟ್ಟೋಗುತ್ತೆ, ನಡಿಯೋಣ ಬೇರೆ ಕಾಟಿ ನೋಡ್ಕೋಣ, ನನ್ನ ಪರಿಸ್ಥಿತಿ ಹೊಸಿ ಅರ್ಥ ಮಾಡ್ಕೊ ಅಂತೆಲ್ಲ ಹೇಳ್ತಾನೆ. ನನ್ನ ಹೆಂಡ್ತಿ ಇದ್ದಾಳು ಹೊಸಿ ಜಾಸ್ತಿ ಜ್ಯೂಸ್ ಕುಡಿದ್ಬಿಟ್ಟು ಅದಕ್ಕೆ ಹೆಂಗೆಂಗೋ ಆಡ್ತಾ ಇದ್ದಾಳ ಅಂತೆಲ್ಲ ಹೇಳ್ತಾನೆ. ನೋಡು ದಯವಿಟ್ಟು ಹೊಸಿ ಅರ್ಥ ಮಾಡಿಕೊಂಡು ಅಲ್ಲಿವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ನೀನು ಎಷ್ಟು ದುಡ್ಡು ಕೇಳಿದರೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ, ನೀನು ಪುಣ್ಯ ಬರ್ತೀವಿ 500 ರೂಪಾಯಿ ಕೊಡ್ತೀರಾ ಅಂತ. ಆಯ್ತು ಅಂಥೇಳಿ ಹೇಳ್ತಾನೆ. ಸರಿ ಅತ್ತಿ ಅಂಥೇಳಿ ಏರಿಸ್ಕೊಂಡು ಹೋಗ್ತಿರ್ತಾನೆ. ಏರಿದ್ರು, ಕಾವ್ಯ ಏರಿದ್ಲು, ಆಮೇಲೆ ಮಹಾದೇವ ಇರ್ತಾನೆ. ಆಟೋ ಸ್ಟಾರ್ಟ್ ಆಗಿ ಹೋಗುತ್ತೆ. ಚೆನ್ನಾಗಿದೆ ಇದನ್ನು. ನೆಕ್ಸ್ಟ್ ಇಲ್ಲಿ ಮತ್ತೆ ಸ್ಟೇಜ್ ಮೇಲೆ ಮಹೇಶ್ವರಿ ಸ್ಟೇಜ್ ಮೇಲೆ ಬಂದ. ರಾಮ್ ಏನೋ ಮಾಡ್ತಾ ಇದೀಯಾ ನೀನು ಅಂತ, ನಿನಗೇನಾದರೂ ತಲೆಗೆಲೆ ಕೆಟ್ಟಿದ್ಯಾ ಅಂತ ಕೇಳ್ತಾ. ಯಾರನ್ನು ನೀನು ಸರ್ವಸ್ವ ಅಂತ ಹೇಳ್ತಾ ಇರೋದು ಅಂತ ಇವಳನ್ನ ಅಂತ ಅವರಮ್ಮ ಗದರಿಸಿ ಕೇಳುತ್ತಿರ್ತಾಳೆ ಮಹೇಶ್ವರಿ. ಏಯ್ ನೀನು ಆವಾಗಲೇ ಎಲ್ಲರಿಗೂ ಸತ್ಯ ಹೇಳ್ತೇನೆ ಅಂತ ಹಠ ತೊಟ್ಟಿದ್ದಿಲ್ಲ, ಇವಾಗ ಹೇಳಿ ಅಂತ ಕೇಳ್ತಾಳ. ಆವಾಗ ಪ್ರೇಮ ಸುಮ್ಮನೆ ಇರ್ತಾಳ. ಕಲ್ಯಾಣಿಗೂ ಇವಳೇನೋ ಹೇಳ್ತಾ ಇದ್ದಾನೆ, ಟೆನ್ಷನ್ ಆಗುತ್ತೆ ಅಂಥೇಳಿ, ನಿನ್ನ ಮದುವೆ ಸಮಯದಲ್ಲೇ ನೀನು ಆಡಿರೋ ನಾಟಕ ನೀನು ಎಲ್ಲನೂ ಎಳೆಯಾಗಿ ಬಿಚ್ಚಿ ಹೇಳಿ ನೀನು ಅಂತೆಲ್ಲ ಹೇಳ್ತಾಳ. ಯಾಕೆ ಸುಮ್ಮನೆ ನಿಂತಿದ್ದೀಯ ಅಂತ ಹೇಳು ಅಂತ ಗದರಿಸ್ತಾ ಇರ್ತಾಳೆ ಮಹೇಶ್ವರಿ. ರಾಮಿದು ಇದೇ ಸತ್ಯಮ್ಮ ಅಂತೆಲ್ಲ ಹೇಳ್ತಾನೆ. ಇವತ್ತಿಂದ ಈ ಕ್ಷಣದಿಂದ ನಾನು ಪ್ರೇಮ ಒಟ್ಟಾಗಿ ಬದುಕ್ತೀವಿ ಅನ್ನೋದೇ ಸತ್ಯ ಕಣೆ, ಎಲ್ಲಿಗೂ ತಿಳಿಬೇಕಾಗಿರೋ ಸತ್ಯ ಅಂತ ರಾಮ್ ಅಂತ ಸಿಟ್ಟು ಮಾಡ್ತಾನೆ. ನೀನು ಸುಮ್ಮನೆ ಇರಂತೆ, ಹೇಳಿ ಅದನ್ನು ನಾನೇ ಹೇಳ್ತೀನಮ್ಮ ಅಂತ ಜೋರು ಹೇಳಿಬಿಡ್ತಾನೆ. ಗುಸು ಮಾತಾಡೋ ಇವಾಗ ಜೋರು ಮಾತಾಡ್ಬಿಡ್ತಾರ. ಅದೇನಂದರೆ ನಮ್ಮ ಮದುವೆ ದಿನ ಸಾಕಷ್ಟು ಗೊಂದಲಗಳಿತ್ತು, ನಾವಿಬ್ಬರು ಒಟ್ಟಾಗಿ ಬಾಳೋದಿಲ್ಲ ಅಂತ ಭಾಳ ಜನ ಹೇಳಿದ್ರು. ಅದು ನಿಜ. ಆದರೂ ನಾನು ಪ್ರೇಮನಿಗೆ ತುಂಬ ನೋವು ಕೊಟ್ಟಿದ್ದೀನಿ, ಒಪ್ಕೊತೀನಿ ಅದನ್ನು ನಾನು ಅಂತೆಲ್ಲ ರಾಮ್ ಹೇಳ್ತಿರ್ಬೇಕಾದ್ರೆ ಪ್ರೇಮನ ಪ್ರೀತಿನ ಇವಳನ್ನ ಹೆಂಡ್ತಿ ಅಂತ ಇವಳಿಗೆ ನೋವು ಕೊಟ್ಟಿದ್ದೆ ನಾನು ಅಂತೆಲ್ಲ ಹೇಳ್ತಿರ್ತಾನೆ. ಆದರೆ ಇವತ್ತು ಆ ಕಳಂಕನ ನಾನು ತೊಳ್ಕೊತೀನಿ ಅಂತ ರಾಮ್ ಹೇಳ್ತಾನೆ. ಇನ್ಯಾವತ್ತೂ ಹಾಗೆ ಮಾಡಲ್ಲ ಪ್ರೇಮ ಅಂತೆಲ್ಲ ಪ್ರೇಮಾಗ ಮಾತು ಕೊಡ್ತಾನೆ. ಪ್ರೇಮಾಗ ಮಾತು ಕೊಟ್ಟು ಅವರಮ್ಮ ಅದನ್ನು ಸಾಯಿಸೋಕ್ಕೆ ಕನಸಲ್ಲೂ ನೀನನ್ನು ಬಿಟ್ಟೋಗೋ ಯೋಚನೆ ಮಾಡಬೇಡ ಅಂತ ಹೇಳ್ದ. ಇಲ್ಲ ಅಂಥೇಳಿ ಪ್ರೇಮನ ಗೋಳನ್ನ ಅಲ್ಲಾಡಿಸ್ತಾಳೆ. ಅವರಮ್ಮನೂ ಅಲ್ಲೇ ಇರ್ತಾಳಲ್ಲ, ಅವರಮ್ಮಗ ನಾನು ಅಂದ್ಕೊಂಡಿರೋದೇ ಒಂದು, ಇಲ್ಲಿ ಆಗ್ತಾ ಇರೋದೇ ಒಂದು ಅನ್ನೋ ಟೆನ್ಷನ್ ಇದೆ. ಶ್ರೀಧರ್ಗೂ ಅಂಥೇಳಿ ಶ್ರೀಧರ್ಗೂ ಗೋಣ ಅಲ್ಲಾಡಿಸ್ತಾನೆ. ನೆಕ್ಸ್ಟ್ ಮತ್ತು ಈ ಕಲ್ಯಾಣಿ ಅವ್ರು ಇರ್ತಾರಲ್ಲ, ಅವ್ರೂ ಗೋಣ ಅಲ್ಲಾಡಿಸ್ತಾರ.
ಕನಸಲ್ಲೂ ನಿನ್ನನ್ನು ಬಿಟ್ಟು ಹೋಗೋದು ಯೋಚನೆ ಮಾಡಬೇಡ ಅಂತೆಲ್ಲ ಹೇಳಿರ್ತಾನಲ್ಲ ರಾಮು, ಅದನ್ನೇ ನೆನೆಸ್ಕೊತ ಅವ್ರ ತಂಗಿಗೂ ತುಂಬ ಕೋಪ ಎಲ್ಲ ಬರ್ತಿರ್ತೈತಿ. ಅದು ಎಲ್ಲದನ್ನು ತೋರಿಸ್ತಾರೆ ಇವತ್ತು ಎಪಿಸೋಡಲ್ಲಿ. ಪಂಚಮಿಗಂತೂ ಖುಷಿನೋ ಖುಷಿ, ಕ್ಲಾಪ್ಸ್ ಹಾಕೋದು. ಯಾಕಂದರೆ ನೀನು ದೂರ ಆದರೆ ಈ ಬದುಕಿರಲ್ಲ ಅಂತೆಲ್ಲ ಹೇಳ್ತಾನೆ. ಅದು ಬಾಯಿ ಮುಚ್ಚಿಬಿಡ್ತಾರೆ. ನೆಕ್ಸ್ಟ್ ಎಪಿಸೋಡು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನು ತೋರಿಸ್ತಾರೆ ಅಂತಂದರೆ ಚೆನ್ನಾಗಿದೆ ಅದು ನೆಕ್ಸ್ಟ್ ಎಪಿಸೋಡ್ನ. ಅದು ಅವ್ರ ಲವ್ ಸ್ಟೋರಿ ತೋರಿಸ್ತಾರೆ ನೆಕ್ಸ್ಟ್ ಎಪಿಸೋಡಲ್ಲಿ. ಅದು ಸಸ್ಪೆನ್ಸ್ ಇಟ್ಟಾರೇನು. ಬಾಯಿ ಮುಚ್ಚಿಬಿಡ್ತಾನೆ. ಬಾಯಿ ಮುಚ್ಚಿದರೆ ತಗಿ ಅವಳು ಆ ಥರ ಎಲ್ಲ ಮಾತಾಡಬಾರ್ದು ಅಂಥೇಳಿ ಬಾಯಿ ಮೇಲೆ ಕೈ ಇಡ್ತಾರೆ. ಇದೇ ಸತ್ಯ ಅಂಥೇಳಿ ಪ್ರೇಮ ಹೇಳಬೇಕಂತ ಹೊರಟಿರೋದು ಅಂತೆಲ್ಲ. ಇವತ್ತು ಅವಳ ಮನಸ್ಸಲ್ಲಿರೋ ಗೊಂದಲ ಎಲ್ಲದು ದೂರ ಮಾಡಿ ಅವ್ರನ್ನ ಮನಸಾರ ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಮನಸಾರ ಒಪ್ಕೊಂಡಿದ್ದೀನಿ ಅಂತ ಅವ್ರ ದೊಡ್ಡಮ್ಮ, ಅವರ ಅಪ್ಪ, ಅವರಮ್ಮ, ಅವ್ರ ತಂಗಿ ಎಲ್ಲರೂ ಖುಷಿ ಪಡ್ತಾರಲ್ಲ, ಅವ್ರ ಕೊಲೀಗ್ಸ್ನೂ ಎಲ್ಲರಿಗೂ ಖುಷಿ ಆಗುತ್ತೆ. ಇದು ಒಂದು ರೋಲ್ ಮಾಡೆಲ್ ಥರ ತೋರಿಸ್ತಾ ಇದ್ದಾರೆ. ಇದನ್ನು ನಿನ್ನ ಮೇಲೆ ಹೊಸ ಜೀವನ ಅಂತೆಲ್ಲ ಪ್ರೇಮನ ಕೈ, ಹೊಸ ಬದುಕು ಶುರು ಮಾಡಿದೆ ಅಂತ ಪ್ರೇಮನ ಕೈ ಹಿಡ್ಕೊತಾನೆ ಗಟ್ಟಿಗೆ. ಆವಾಗ ಇವ್ರು